ರೈಲ್ವೆ ನಿಲ್ದಾಣಗಳಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ಕೆಲವರಿಗೆಲ್ಲ ಒಂದು ರಿಫ್ರೆಶ್ಮೆಂಟ್ಗೆ ಅಂತ ಹೇಳಿ ಟೀ ಕಾಫಿ ಎಲ್ಲ ಪ್ಲಾಟ್ಫಾರ್ಮ್ನಲ್ಲಿ ನಿಂತು ಕುಡಿಯೋರಿದ್ದಾರೆ. ಒಳಗಡೆ ರೈಲ್ವೆ ನಿಲ್ದಾಣದ ಒಳಗೆ ರೈಲುಗಳ ಒಳಗೆ ಕುಡಿಯೋರಿದ್ದಾರೆ. ಬಟ್ ಈಗ ಹೈಜಿನ್ನ ಪ್ರಶ್ನೆ ಬರ್ತಾ ಇದೆ. ಕಾರಣ ರೈಲನ್ನು ವಾಶ್ ಮಾಡೋ ನೀರಲ್ಲಿ ಒಬ್ಬ ವ್ಯಾಪಾರಿ ತನ್ನ ಪಾತ್ರೆಗಳನ್ನು, ಈ ಫ್ಲಾಸ್ಕು, ಟೀ ಕಾಫಿ ಮಾಡುವಂತಹ ಪಾತ್ರೆಗಳನ್ನು ತೊಳೆದಿದ್ದಾನೆ. ಯಾವ ನೀರಲ್ಲಿ? ಗಲೀಜ್ ನೀರಲ್ಲಿ. ಸ್ವಚ್ಛತೆ ಕಾಪಾಡದ ವ್ಯಾಪಾರಿಯ ವಿಡಿಯೋ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಆರೋಗ್ಯ ಯಾರ ಕೈಯಲ್ಲಿ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಇದರ ಜವಾಬ್ದಾರಿ ಯಾರ್ದು? ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಅವನೇನು ಬಿಂದಾಸ್ ಆಗಿ ರೈಲನ್ನು ಕ್ಲೀನ್ ಮಾಡುವಂತಹ ವಾಟರ್, ರೀಸೈಕಲ್ಡ್ ವಾಟರ್ ಇರುತ್ತೆ. ಯೂಶಲಿ ರೈಲ್ ಕ್ಲೀನ್ ಮಾಡೋ ವಾಟರ್ ಅಂತ ನಾವು ಯಾಕೆ ಒತ್ತಿ ಹೇಳ್ತಾ ಇದ್ದೀವಿ ಅಂದರೆ ಅದು ರೀಸೈಕಲ್ಡ್, ಸಂಸ್ಕರಣೆ ಆಗಿರುವಂತಹ ನೀರು. ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ. ಆ ನೀರಲ್ಲಿ ಟೀ ಕಾಫಿಯನ್ನು ಇವನು ಪ್ರಯಾಣಿಕರಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಪ್ರಯಾಣಿಕರು ಅದನ್ನು ಸೇವನೆ ಮಾಡಿದ ನಂತರ ಅವರ ಆರೋಗ್ಯದಲ್ಲಿ ಎಂತಹ ಗಂಭೀರ ಪರಿಣಾಮಗಳಾಗುತ್ತೆ. ಮತ್ತು ಇದು ಫಸ್ಟ್ ಟೈಮ್ ಅಲ್ಲ ಹಿಂಗೆ ಈ ಥರದ ಆರೋಪಗಳು ಕೇಳಿ ಬರ್ತಿರೋದು. ಅಲ್ಲಿ ಸಿಗೋ ವಾಟರ್ ಬಾಟ್ಲ್ಗಳು ಅಷ್ಟೇ ಗಲೀಜ್ ನೀರನ್ನೆಲ್ಲ ತುಂಬಿಸಿ ಅದನ್ನು ನಕಲಿಯಾಗಿ ಟ್ಯಾಪಿನ್ ಸೀಲ್ ಮಾಡಿ ಕೊಡ್ತಾರೆ ಅನ್ನುವಂತಹ ಆರೋಪಗಳಿದ್ದಾವೆ. ಈ ಬೆನ್ನಲ್ಲೇ ಇದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರುವಂತಹ ಮಾಹಿತಿಗಳು. ನೀರು, ಕುಡಿಯೋ ನೀರಿನ ವಿಚಾರದಲ್ಲಿ ಸಾರ್ವಜನಿಕರು ತುಂಬ ಎಚ್ಚರದಿಂದಿರಬೇಕು. ಇಲ್ಲಾಂದರೆ ಅದು ಡೈರೆಕ್ಟ್ಲಿ ಸಾವಿಗೂ ಕೂಡ ಕಾರಣ ಆಗಿಬಿಡುತ್ತೆ, ಡಯೇರಿಯಾಗೆ ಕಾರಣ ಆಗುತ್ತೆ. ಯಾಕೆ ಕಮರ್ಷಿಯಲ್ ಇನ್ಸ್ಪೆಕ್ಟರ್ಸ್ ಕಣ್ಮುಚ್ಚಿ ಕೂತಿದ್ದಾರೆ ಅಥವಾ ಅಲ್ಲೂ ಅಡ್ಜಸ್ಟ್ಮೆಂಟ್ ನಡೀತಾ ಇದೆಯಾ ಗೊತ್ತಿಲ್ಲ.